ಹೋದ್ಸರಿ ಪುಲ್ವಾಮಾ ದಾಳಿ ಮಾಡಿದ್ರು, ಇವರೇ ದಾಳಿ ಮಾಡಿ ಸುಮ್ಮನೆ ಇವರೇ ಸತ್ಯಕ್ಕೆ ದಾಳಿ ಮಾಡಿದ್ರು. ಹೋದ್ಸರಿ ಚುನಾವಣೆ ಗೆದ್ದು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಸ್ನೇಹಿತರೆ ನಮಸ್ಕಾರ. ಈಜಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈಗ ನೀವು ಒಂದು ವಿಡಿಯೋ ನೋಡಿದಿರ. ಇವ್ರು ಒಂದು ಗುಬ್ಬಿ ಶಾಸಕರಾದ ಶ್ರೀನಿವಾಸ್. ಇವ್ರು ಏನು ಹೇಳಿದ್ರಪ್ಪ ಅಂತಂದರೆ, ಈ ಪುಲ್ವಾಮಾ ಅಟ್ಯಾಕ್ ನಡೀತಲ್ಲ ಅದನ್ನು BJPಯವರೇ ಮಾಡಿಬಿಟ್ಟು ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿ ಅದನ್ನು ಚುನಾವಣೆಗೆ ಬಳಸ್ಕೊಂಡು ಗೆದ್ರು ಅಂತ ಹೇಳಿದರು. ಶಾಸಕರಾದ ಶ್ರೀನಿವಾಸ್ ಅವರು ತಮ್ಮ ರಾಜಕೀಯದ ತಿರುಳಿಗಾಗಿ ಮತ್ತು ಕೊಬ್ಬಿದ ಹಾಗೂ ಎಲುಬಿಲ್ಲದ ನಾಲಿಗೆಯಿಂದ ಈ ಹೇಳಿಕೆಯನ್ನು ಕೊಟ್ಟು ದೇಶದ ಸೇನೆಯನ್ನ ಅವಮಾನಿಸ್ತಾ ಇದ್ದಾರೆ. ಇದು ನಿಜವಾಗಿ ನಡೆದಿಲ್ಲ ಅಂತ ನಿಮ್ಮ ಹತ್ರ ಏನಾದರೂ ಆಧಾರ ಇದ್ರೆ ನೀವು ಕಾನೂನಾತ್ಮಕವಾಗಿ ಫೈಟ್ ಮಾಡ್ಬೋದು. ಇಲ್ಲ ಸುಮ್ಮನೆ ರಾಜಕೀಯ ತಿರುಳಿಗಾಗಿ ಇದನ್ನೇನಾದರೂ ಮಾತನಾಡಿದ್ರೆ ನಿಮ್ಮ ಮೇಲೆ ಕೂಡ ಕಾನೂನು ಕ್ರಮ ಜರುಗಿಸಬಹುದು. ಈ ಸಾರಿ ಶ್ರೀರಾಮನ ಬಾವುಟನ ಊರಾಗ ಹಾಕಿ ಅಭಿಷೇಕ ಮಾಡಿ ಅಂತ ಹೇಳ್ತಾ ಬಂದ್ರು. ನಿಮ್ಗೆಲ್ಲ ಟೋಪಿ ಹಾಕಿ ಬರೀ ಹಿಂದೂ ಮುಸ್ಲಿಂ. ಪಾಪ ಈ ವಿವೇಕವಿಲ್ಲದ ಶಾಸಕರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ರಾಮದೇವರ ದೇವಸ್ಥಾನವನ್ನ ಕಟ್ಟಿರೋದು ಜನಗಳು ಕೊಟ್ಟಿರ್ತಕ್ಕಂಥ ದೇಣಿಗೆಯಿಂದ ಅಂತ. ರಾಜಕೀಯ ತಿರುಳಿಗೋಸ್ಕರ ಏನು ಬೇಕಾದರೂ ಮಾತನಾಡುವ ಈ ಶಾಸಕರಿಗೆ